ಹೇಯ್, ಇಷ್ಟೊತ್ತು ಎಲ್ಲೇ ಮಣ್ಣು ತಿನ್ನಕ್ಕೆ ಹೋಗಿದ್ದೆ? ಬರೋದಕ್ಕೆ ಲೇಟ್ ಆಗುತ್ತೆ ಅಂದ್ರೆ ಫೋನ್ ಮಾಡಿ ಹೇಳಕ್ ಗೊತ್ತಾಗಲ್ವಾ? ಅಯ್ಯೋ, ಫೋನ್ ಮಾಡ್ದೆ, ಯಾರಿಗೂ ರೀಚೇ ಆಗಲಿಲ್ಲ. ಬರ್ತಾ ಆಟೋ ಬೇರೆ ಮಧ್ಯದಲ್ಲೇ ಕೆಟ್ಟೋಯ್ತು. ಕೊನೆಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮನೆ ತನಕ ಡ್ರಾಪ್ ಹಾಕ್ಸ್ಕೊಂಡೆ. ಅದಕ್ಕೆ ಇಷ್ಟು ಲೇಟ್ ಆಯಿತು. ನಾನು ಹೇಳಿಲ್ವಾ ಅಮ್ಮ, ನಾನು ಹೇಳ್ದಾಗೆ ಕತೆ ಕಟ್ತಾಳಂತ. ನೋಡಿ, ನಾನು ಹೇಳ್ದಾಗೆ ಹೇಳ್ತಾ ಇದ್ದಾಳೆ. ಅತ್ತೆ, ಹೋಗ್ಬೇಕಾದ್ರೆ ನಾನು ನಿಮ್ಗೆ ಹೇಳಿ ತಾನೇ ಹೋಗಿದ್ದು. ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ? ಮಾವ, ಬೇಕಿದ್ರೆ ನೀವೇ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಕೇಳಿ. ಅವ್ರು ಹೋಗಬೇಡ ಅಂತ ಎಷ್ಟು ಹೇಳಿದ್ರು ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರಂತ ನಾನೇ ಹಠ ಮಾಡಿ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಮೇಲೇನೆ ಅನುಮಾನ ಪಡ್ತಾ ಇದ್ದಾರೆ. ಯಾರೂ ಅನುಮಾನ ಪಡ್ತಾ ಇಲ್ಲಮ್ಮ, ಬರೋದಕ್ಕೆ ಲೇಟ್ ಆಯ್ತಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಾನೇನು ಮಾಡಲಿ ಮಾವ, ಆಳದಾಟು ಸರಿಯಾದ ಟೈಮ್ಗೆ ಕೈ ಕೊಡ್ತು. ಸರಿ ಹೋಗ್ಲಿ ಬಿಡು, ಅಪ್ಪನ ಹತ್ರ ಮಾತಾಡ್ಕೊಂಡು ಬಂದೆ ತಾನೆ, ಈಗೇನು ಬೇಜಾರಿಲ್ಲ ತಾನೆ? ಹೌದು ಅತ್ತೆ, ನನಗೀಗ ಸಮಾಧಾನ ಆಯಿತು. ಅಪ್ಪ, ಅದು ಜಾನಕಿ ವಿಷಯ ಏನು ಅಂತ ಹೇಳಲೇ ಇಲ್ಲ. ಅದರಲ್ಲಿ ಹೇಳೋದೇನಿದೆ ರಾಮ್, ಈ ವಯಸ್ಸಲ್ಲಿ ಓದೋದೆಲ್ಲ ಬೇಕಾ? ಆರಾಮಾಗಿ ಮನೇಲಿ ಎಲ್ಲರೂ ಸೇವೆ ಮಾಡ್ಕೊಂಡಿರ್ಬೋದಲ್ವಾ ಅಲ್ವಾ ಅಜ್ಜಿ? ನಾನು ಇಷ್ಟೊತ್ತು ಬಡ್ಕೋತಾ ಇರೋದು ಅದನ್ನೇ ಕಣೆ. ಅಜ್ಜಿ, ಜಾನಕಿಗೆ ಮೊದಲಿಂದನೂ ಓದಬೇಕು ಅಂತ ಆಸೆ ಇತ್ತು, ಆದರೆ ಆಗಲಿಲ್ಲ. ಈಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಯಾವತ್ತೂ ಸಿಗಲ್ಲ. ಬೇಡ, ಅವಳು ಓದಿ ಇಲ್ಲಿ ಯಾರನ್ನೂ ಉದ್ಧಾರ ಮಾಡಬೇಕಾಗಿಲ್ಲ. ಅವಳು ಸುಮ್ಮನೆ ಮನೇಲೇ ಇರಲಿ. ಯಾರನ್ನು ಉದ್ಧಾರ ಮಾಡೋಕೆ ಓದಲ್ಲ ಅಜ್ಜಿ. ಎಲ್ರಿಗೂ ಅವ್ರದ್ದೇ ಆದ ಕನಸಿರುತ್ತೆ. ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೇಕು ಅನ್ನೋ ಮನಸ್ಸಿರುತ್ತೆ. ಈಗ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ಹೊರಗಡೆ ಹೋಗಿ ನಿಂತ್ಕೊಳ್ಳೋದು ಬೇಕಾಗಿಲ್ಲ, ಇಲ್ಲೇ ನಿಂತ್ಕೋ ಸಾಕು. ಮಾವ, ನೀವಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ 1 ವರ್ಷದ ಹಿಂದೆನೇ ಹೇಳಿದ್ದೆ, ನೀವು ಒಪ್ಪಿಗೆನೂ ಕೊಟ್ಟಿದ್ರಿ. ಆದರೆ ನನ್ನ ಹಣೆ ಬರ, ನನಗೆ ಹೋಗೋಕ್ಕಾಗಲಿಲ್ಲ. ಈಗಲೂ ಹಾಗಾಗಬೇಕಾ ಮಾವ? ಇದು ಒಂದೇ ಅವಕಾಶ ಮಾವ, ಮತ್ತಿಂಥ ಅವಕಾಶ ಸಿಗಲ್ಲ. ಹೌದಪ್ಪ, ನಾಳೆನೇ ಕೊನೆ ದಿನ. ಜಾನಕಿ ಅಪ್ಲಿಕೇಶನ್ ತೊಗೊಂಡು ಕೇಳ್ಕೊಂಡು ಬರಲಿ. ಆಮೇಲೆ ಹೇಗಿದ್ರು ಅಲ್ಲಿವರೆಗೂ ಟೈಮ್ ಇರುತ್ತೆ. ಜಾನಕಿ ಮನೇಲೇ ಇರ್ತಾಳೆ. ರಾಮ ಹೇಳಿದ ನಿಜ ಅಪ್ಪ. ಜಾನಕಿಗೆ ಓದಬೇಕು ಅನ್ನೋ ಆಸೆ ಇದೆ. ಅವಳ ಆಸೆನ ನಾವ್ಯಾಕೆ ನಿರಾಸೆ ಮಾಡಬೇಕು? ಅವಳು ದಕ್ಕದೆ ಮನೇಲಿ ಯಾರಿರ್ತಾರೆ? ಮನೆ ಕೆಲಸ ಎಲ್ಲ ನೀನು ಮಾಡ್ತೀಯ ಅಕ್ಕ? ನೀನು ಇದೆಯಲ್ಲ ಮಾಡ್ಬೇಕಾ? ನೀನು ನಿಮ್ಮ ಮನೆಗೆ ಸೊಸೆ ಅಲ್ವಾ? ನಿನ್ನ ಕೆಲಸ ಮಾಡೋಕ್ಕೆ ಒಂದು ಆಳ್ಬೇಕಾ? ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತಿದ್ರು ಈಗ ಮಾತಾಡ್ತಿದ್ಯಾ ಅಕ್ಕ? ಇದೇ ಪರಿಸ್ಥಿತಿ ನಿನಗೆ ಬಂದಿದ್ರೆ ಮಾಡ್ಬೇಕಾ? ಸ್ವಲ್ಪ ಸುಮ್ಮನೆ ಇರು. ಈಗ ಏನಮ್ಮ ಜಾನಕಿ, ನೀನು ನಾಳೆನೇ ಹೋಗಬೇಕಾ? ಹೌದು ಮಾವ. ಮತ್ತೆ ಫ್ರೆಂಡ್ ಮದುವೆಗೆ ಯಾವಾಗ ಹೋಗ್ತೀಯಾ? ಅಪ್ಲಿಕೇಶನ್ ತಗೊಂಡು ಅಡ್ಮಿಷನ್ ಬಗ್ಗೆ ಕೇಳ್ಕೊಂಡು ಹಾಗೆ ಮದುವೆ ಮುಗಿಸ್ಕೊಂಡು ಬರ್ತೀನಿ ಮಾವ. ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ 1 ವಾರ ಬೇಕೇನೋ ಅಲ್ವಾ ಜಾನಕಿ? ಹೇಯ್, ದೊಡ್ಡವ್ರು ಮಾತಾಡ್ತಿಲ್ವಾ? ಹಿಂದೇನೆ ಮಧ್ಯೆ ಬಾಯಿ ಹಾಕೊಂಡು. ಮೊದಲು ಅವ್ರು ಏನು ಹೇಳ್ತಾರೆ ಕೇಳು. ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಜಾನಕಿ? 2 ದಿನ ಆತೆ, ನಾಡಿದ್ದೆ ಬಂದ್ಬಿಡ್ತೀನಿ. 2 ದಿನನಾ? 2 ದಿನ ಎಲ್ಲಿರ್ತೀಯಮ್ಮ? ಅದೇ ಮಾವ, ನನ್ನ ಫ್ರೆಂಡ್ ಮನೇಲಿ ಹೇಳಿದ್ನಲ್ಲ ಪಾರ್ವತಿ ಅಂತ, ಅವಳ ಮನೇಲಿ ಉಳ್ಕೋತೀನಿ. ಸರಿ ಅಮ್ಮ, ನಿನ್ನಿಷ್ಟ, ಹೋಗ್ಬಾ. ಅಲ್ವೋ ನಾರಾಯಣ, ಈಗ ಅವಳು ಓದಕ್ಕೆ ಹೋಗ್ಲೇಬೇಕೇನೋ? ಅಮ್ಮ, ಈಗ ನಾವು ಬೇಡ ಅಂದರೂ ಅವಳ ಹಠನ ಅವಳು ನಿಲ್ಲಿಸಲ್ಲ. ಬೇಡ ಅಂತ ಹೇಳಿ ಕೆಟ್ಟೋರಾಗೋಕ್ಕಿಂತ ಒಪ್ಪಿಗೆ ಕೊಟ್ಟು ಸುಮ್ಮನಾಗೋದು ಒಳ್ಳೇದಲ್ವಾ? ಯಾಕಪ್ಪ, ಜಾನಕಿ ಓದಕ್ಕೆ ಹೋಗೋದು ನಿಮಗಿಷ್ಟ ಇಲ್ವಾ? ಹಾಗೇನಿಲ್ಲಪ್ಪ, ನನಗ್ಯಾಕೋ ಅವಳೊಬ್ಬಳೇ ಹೋಗೋದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವಳು ಒಬ್ಳೆ ಎಲ್ಲಿ ಹೋಗ್ತಾಳೆ ರಾಮ? ನೀನು ಜಾನಕಿ ಜೊತೆ ಹೋಗ್ತಿಲ್ವಾ?
ನಾಳೆ ನನಗೆ ಸೈಟ್ ಫೈಲ್ನ ಪ್ರತಾಪಿಗೆ ಕೊಡಬೇಕು. ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ರತಾಪ್ಗೆ ಫೈಲ್ ಕೊಟ್ಬಿಟ್ಟು ನೀನು ಜಾನಕಿ ಜೊತೆ ಹೋಗು. ಎಷ್ಟೊತ್ತಾಗುತ್ತೋ ಏನೋ, ಜಾನಕಿ ಬೇರೆ ಮಧ್ಯಾಹ್ನ ಹೋಗಬೇಕು ಅಂತಿದ್ದಾಳೆ. ಏನೂ ಅಭ್ಯಂತರ ಇಲ್ಲ ಅಂದರೆ ನಾನು ಬೇಕಾದರೆ ಜಾನಕಿ ಜೊತೆ ಹೋಗ್ತೀನಿ ಮಾವ. ಎಲ್ಲರೂ ಓದೋದಕ್ಕೆ ಒಪ್ಕೊಂಡ್ಮೇಲೆ ನಾನು ಯಾಕೆ ಬೇಡ ಅಂತ ಕೆಟ್ಟವಳಾಗಲಿ. ನಾನು ಅವಳ ಜೊತೆ ಹೋದರೆ ಅವಳೋದ್ಗೂ ನನ್ನ ಕಡೆಯಿಂದ ಚಿಕ್ಕ ಸಹಾಯ ಆಗುತ್ತಲ್ಲ. ಏನೂ ಬೇಕಾಗಿಲ್ಲ, ಕನ್ಸನ್ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಈಗ ನೀನಿರೋ ಪರಿಸ್ಥಿತಿಲಿ ನನ್ನ ಜೊತೆ ಬರೋದು ಚೆನ್ನಾಗಿರಲ್ಲ. ಆರಾಮಾಗಿ ರೆಸ್ಟ್ ಮಾಡು, ನಿನಗೀಗ ಅದೇ ಬೇಕಾಗಿರೋದು. ಮಾವ, ನನಗೇನು ತೊಂದರೆ ಇಲ್ಲ, ನನ್ನ ಫ್ರೆಂಡ್ ಇದ್ದಾಳೆ, ಅವಳ ಜೊತೆನೇ ಹೋಗ್ತೀನಿ. ರಾಮ್ ಅವ್ರ ಕೆಲಸನ ಮಾಡಲಿ. ಜಾನಕಿ, ಬೇಗ ಕೆಲಸ ಆದರೆ ಮುಗಿಸ್ಕೊಂಡು ಬರ್ತೀನಿ. ಪರವಾಗಿಲ್ಲ, ನೀವು ನಿಮ್ಮ ಕೆಲಸನ ಮುಗಿಸ್ಕೊಂಬನ್ನಿ, ನಾನು ಹೇಗೋ ಹೋಗಿ ನನ್ನ ಕೆಲಸ ಮುಗಿಸ್ತೀನಿ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬಾ. ಮನೇಲಿ ಖಾಲಿ ಇದ್ದಾಗಲೇ ಇವಳು ಕಾಟ ತಡೆಯೋಕ್ಕಾಗಲ್ಲ. ಇನ್ನೂ ಓದಕ್ಕೆ ಶುರು ಮಾಡಿದ್ರಂತೂ ಅಷ್ಟೇ ನನ್ನ ಕತೆ. ಆದಷ್ಟು ಬೇಗ ಇವಳು ಆಸೆಗೆ ತಣ್ಣೀರು ಹಾಕ್ಬೇಕು. ಇಮ್ರಾನ್, ಏನಿದು? ಯಾವುದೋ ಪಾರ್ಕ್ ಅಂತ ಅನ್ಕೊಂಡ್ರೆ ಯಾವುದೋ ಮನೆ ಇದೆ. ಅದನ್ನು ಆಮೇಲೆ ಹೇಳ್ತೀನಿ, ಒಳಗೆ ಬಾ ಹೋಗೋಣ. ಒಳಗೆ ಯಾಕೆ? ಇಲ್ಲೇ ಮಾತಾಡು. ಅದು ಹಾಗಲ್ಲ ರಜ್ಯಾ, ಒಳಗಡೆ ಹೋಗಿ ಕೂತ್ಕೊಂಡು ಮಾತಾಡೋಣ. ಇಲ್ಲ, ನಾನು ಎಲ್ಗೂ ಬರಲ್ಲ. ಏನು ವಿಷಯ ಅಂತ ಇಲ್ಲೇ ಹೇಳು. ಸರಿ, ನಮ್ಮ ಶಾದಿ ಬಗ್ಗೆ ಏನು ಡಿಸೈಡ್ ಮಾಡಿದೆ? ಡಿಸೈಡ್ ಮಾಡೋದೇನಿದೆ, ಆವತ್ತೇ ಹೇಳಿದ್ನಲ್ಲ. ನಾಳೆನೇ ನಮ್ಮಿಬ್ರಿಗೂ ಶಾದಿ. ಎಲ್ಲಿ ಏನು ಅಂತ ಇವತ್ತು ನೈಟ್ ಕಾಲ್ ಮಾಡಿ ಹೇಳ್ತೀನಿ. ಎಲ್ಲಿ ಹೇಳ್ತೀಯಾ? ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಕಾಗೆ ಹಾರಿಸ್ತೀಯಲ್ಲ? ಯಾಕೆ? ಇವತ್ತು ನಿನ್ನ ಫೋನ್ ರಿಸೀವ್ ಮಾಡಿದ್ಯಾರು? ನಾನೇ ಅಲ್ವಾ? ಹ್ಞೂ, ನೀನೇ. ಆದರೆ ನಾಳೆವರೆಗೂ ಶಾದಿಗೆ ವೆಯ್ಟ್ ಮಾಡಬೇಕಾ ರಜ್ಯಾ? ಇಷ್ಟು ದಿನ ಕಾದಿದೀಯಾ? ಇವತ್ತು ಒಂದಿನ ನನಗೋಸ್ಕರ ಕಾಯೋಕ್ಕಾಗಲ್ವಾ ಇಮ್ರಾನ್? ತುಂಬ ಕಷ್ಟ ಆಗ್ತಿದೆ ರಜಿಯಾ. ಹಾಗಂತ ಇವತ್ತೇ ಶಾದಿ ಆಗೋಣ ಅಂತ ಅನ್ಕೊಂಡಿದ್ಯಾ? ನೀನು ಹ್ಞೂ ಅಂದರೆ ನಾನು ಈಗಲೇ ರೆಡಿ ಇದ್ದೀನಿ. ನಾನು ಓಕೆ ಅನ್ನಲ್ಲ. ನಾಳೆನೇ ನಮ್ಮಿಬ್ರಿಗೂ ಶಾದಿ ಅಷ್ಟೇ. ಅಲ್ಲ ರಜಿಯಾ, ಅದೇನದು ನಾಳೆ ಅಂತಾನೆ ಫಿಕ್ಸ್ ಆಗಿಬಿಟ್ಟಿದೆಯಾ? ಯಾರಾದರೂ ಸ್ಪೆಷಲ್ ಗೆಸ್ಟ್ಗೆ ಇನ್ವೈಟ್ ಮಾಡಿದೀಯಾ? ಹೌದು, ಮಾಡಿದ್ದೀನಿ. ಅದಕ್ಕೆ ನಾಳೆನೇ ಶಾದಿ ಆಗೋಣ ಅಂತಿರೋದು. ಯಾ ರಜಿಯಾ ಅಂಥ ಚೀಫ್ ಗೆಸ್ಟು? ಅದನ್ನು ನಾಳೆನೇ ಹೇಳ್ತೀನಿ. ಹೇಗೂ ನೀನು ನನ್ನ ಜೊತೆನೇ ಇರ್ತೀಯಲ್ವಾ? ಅವ್ರು ಬಂದಾಗ ನಿನಗೆ ಗೊತ್ತಾಗತ್ತೆ ಬಿಡು. ಹಾಗಾದರೆ ಶಾದಿಗೆ ಎಲ್ಲರೂ ಇನ್ವೈಟ್ ಮಾಡಿದ್ಯಾ ಅಂತಾಯ್ತು. ಹೌದು. ಸಸೂರ್ಜಿಗೂ ಹೇಳಿದೆಯಲ್ಲ? ಸದ್ಯಕ್ಕೆ ಅವರಿಗೇನು ಗೊತ್ತಾಗೋದು ಬೇಡ, ಹೋಗ್ತಾ ಹೋಗ್ತಾ ಗೊತ್ತಾಗ್ಲಿ. ಪಾಪ ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಹಾಗಾದ್ರೆ ಶಾದಿ ಮಾಡ್ಕೊಳ್ಳೋದೇ ಬೇಡ ಬಿಡು, ಹೀಗೆ ಇದ್ಬಿಡೋಣ. ಏನು ಹೇಳ್ತಿದ್ಯಾ ರಜಿಯಾ? ಇದಕ್ಕೇನೋ ಇಷ್ಟು ದಿನ ನನ್ನ ನಾಯಿ ಥರ ಬೀದಿ ಬೀದಿ ಸುತ್ತಿರೋದು ನಿನಗೋಸ್ಕರ? ಮತ್ತೆ ಅವ್ರಿಗೆ ಬೇಜಾರಾಗುತ್ತೆ, ಇವ್ರಿಗೆ ಬೇಜಾರಾಗುತ್ತೆ ಅಂದರೆ ನಾವು ಶಾದಿ ಆಗೋಕ್ಕಾಗುತ್ತಾ? ಸರಿ, ನೀನು ಇಷ್ಟಕ್ಕೆ ವಿರುದ್ಧವಾಗಿ ನಾನೇನೂ ಮಾಡಲ್ಲ. ನೀನು ಹೇಗೆ ಹೇಳ್ತೀಯೋ ಹಾಗೆ, ಸರಿನಾ? ಸರಿ, ನಾನೀಗ ಮನೆಗೆ ಹೋಗ್ತೀನಿ. ಪದೇ ಪದೇ ಕಾಲ್ ಮಾಡಬೇಡ, ಆಮೇಲೆ ಯಾರಿಗಾದ್ರೂ ಅನುಮಾನ ಬಂದರೆ ಕಷ್ಟ ಆಗುತ್ತೆ. ಮನೆಗ? ಯಾರ ಮನೆಗೆ ರಜಿಯಾ? ಇನ್ಯಾರ ಮನೆಗೆ? ನಮ್ಮ ಮನೆಗೆ ಹೋಗ್ತೀನಿ ಎಂದೆ. ಅಲ್ಲ ರಜಿಯಾ, ನೀನೇ ಮನೇಲಿ ಎಕ್ಸಾಮ್ ಇದೆ ಅಂತೇಳಿ ಹಾಸ್ಟೆಲ್ಗೆ ಬಂದಿದ್ದೀನಿ ಅಂತ ಹೇಳಿದ್ಯಾ. ಈಗ ಮತ್ತೆ ಮನೆಗೆ ಹೋಗಿ ಏನು ಮಾಡ್ತೀಯಾ? ಜೀವನ ಪೂರ್ತಿ ಎಕ್ಸಾಮ್ ಬರೆಯೋಕ್ಕಾಗುತ್ತಾ? ಈಗ ಎಕ್ಸಾಮ್ ಮುಗ್ದಿದೆ, ಅದಕ್ಕೆ ಹೋಗ್ತೀನಿ. ಸುಮ್ಮನೆ ನಿಮ್ಮ ಮನೆಗೆ ಹೋಗೋದೇನು ಬೇಡ, ಬಾ ನಮ್ಮ ಮನೆಗೆ ಹೋಗೋಣ. ಏನು, ಶಾದಿ ಆಗೋ ಮುಂಚೆ ಮನೆ ಕರೀತಿದ್ಯಾ? ಹೊಸದಾಗಿ ಏನಾದರೂ ಪ್ಲಾನ್ ಮಾಡಿದ್ಯಾ? ಚೇಚೆ, ಆ ಥರ ಪ್ಲ್ಯಾನ್ ಮಾಡೋ ಬುದ್ಧಿ ನನಗಿಲ್ಲ ರಜಿಯಾ. ಅದೇನೇ ಇದ್ರೋ ನೀನು ಮಾಡಬೇಕಷ್ಟೆ. ನಾನು ಹೇಳಿದ್ದು ಶಾದಿ ಮಾಡ್ಕೊಂಡು ನಮ್ಮನೆಗೆ ಹೋಗೋಣ ಅಂತ. ಅದಕ್ಕೆ ನಾಳೆವರೆಗೂ ಟೈಮ್ ಇದೆ ತಾನೆ, ಇವತ್ತ್ಯಾಕೆ ಹೋಗೋಣ ಅಂತಿದ್ಯಾ? ನಿನ್ನ ಪ್ರಕಾರ ನಾಳೆವರೆಗೂ ನಿನಗೆ ಟೈಮು, ಆದರೆ ನನಗೆ ಇವತ್ತೇ ಆ ಟೈಮು. ಅಂದರೆ ನಿನ್ನ ಮಾತಿನ ಅರ್ಥ? ನೋಡು ರಜಿಯಾ, ಆನೆನ ಪಳಗ್ಸಕ್ಕೆ ಕೆಡ್ಡ ಅಂತ ಮಾಡ್ತಾರೆ. ಆನೆ ನಡೆದಿದ್ದೆ ದಾರಿಂದ ಸಲೀಸಾಗಿ ನಡ್ಕೊಂಡ್ಬರುತ್ತೆ, ಬಂದು ಆ ಕೆಡ್ಡಕ್ಕೆ ಬೀಳುತ್ತೆ. ಆಗ ಮಾವತ ಸುಮ್ಮನೆ ಬಿಡ್ತಾನ? ಪಳಗ್ಸ್ದೇ ಬಿಡ್ತಾನ ಹೇಳು? ಏನು ಮಾತಾಡ್ತಿದ್ಯಾ ನೀನು?
ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಇಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಿಲ್ಲ ಅಂದರೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋ. ನಮ್ಮಿಬ್ರು ಶಾದಿ ನಾಳೆ ಅಲ್ಲ, ಇವತ್ತೇ, ಈಗಲೇ, ಇಲ್ಲೇ. ನಿನ್ಗೇನಾದರೂ ಮೆಂಟಲ್ಲ? ನಾನು ಎಲ್ರಿಗೂ ನಾಳೆ ಇನ್ವೈಟ್ ಮಾಡಿದ್ದೀನಿ. ನೀನು ನೋಡಿದ್ರೆ ಇವತ್ತೇ ಶಾದಿ ಅಂತಿದ್ಯಾ? ಏನು ತೊಂದರೆ ಇಲ್ಲ ರಜಿಯಾ. ನೀನು ಇನ್ವೈಟ್ ಮಾಡಿರೋ ಚೀಫ್ ಗೆಸ್ಟ್ಗಳು ನಾಳೆ ರಿಸೆಪ್ಷನ್ಗೆ ಬಂದ್ಬಿಡ್ಲಿ. ಹುಚ್ಚುಚ್ಚಾಗಿ ಮಾತಾಡಬೇಡ ಇಮ್ರಾನ್. ನಾಳೆ ನನ್ನ ಶಾದಿಗೆ ಜ್ಯುವೆಲ್ಸ್ ಎಲ್ಲ ತಗೋಬೇಕು. ಅದನ್ನು ಶಾದಿ ಆದಮೇಲೆ ತಗೋಬೋದು ರಜಿಯಾ. ನನಗಿಂತ ನಿಮಗೆ ಜ್ಯುವೆಲ್ಸೇ ಹೆಚ್ಚಾ? ಹೌದು, ನನಗೆ ಜ್ಯುವೆಲ್ಸೇ ಹೆಚ್ಚು. ಅದಿದ್ರೇನೆ ನಾನು ನಾಳೆ ಶಾದಿ ಆಗೋದು. ನನಗೆ ನೀನೇ ಹೆಚ್ಚು. ನೀನಿದ್ರೇ ನಾನು ಶಾದಿ ಆಗೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನಾನೆಲ್ಲ ರೆಡಿ ಮಾಡಾಗಿದೆ, ಸುಮ್ಮನೆ ನಡಿ, ರೆಡಿಯಾಗು. ಇಮ್ರಾನ್, ಇಮ್ರಾನ್ ಪ್ಲೀಸ್ ಬಿಡು. ಇವತ್ತು ಒಂದಿನ, ನಾಳೆ ನಾನೇ ನಿನ್ನ ಶಾದಿ ಆಗ್ತೀನಿ. ನಾಳೆ ನಾಳೆ ಅಂತ ಎಷ್ಟು ಸತಾಯಿಸ್ತೀಯ ರಜಿಯಾ? ಇವತ್ತೇ ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀನಿ. ಇವತ್ತೇ ಒಳ್ಳೆ ದಿನ ಶಾದಿಗೆ. ಇಮ್ರಾನ್ ನೋಡು, ನೀನು ಈ ಥರ ಮಾಡಿದ್ರೆ ನಿಜವಾಗ್ಲೂ ನನಗೆ ನಿನ್ನ ಮೇಲೆ ನಂಬಿಕೆ ಬರಲ್ಲ. ನಾನು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿದೀಯ ತಾನೇ? ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತಿದ್ದೀನಿ ರಜಿಯಾ. ಒಂದು ದಿನ ಲೇಟ್ ಆದರೂ ಎಲ್ಲಿ ನಿನ್ನನ್ನು ಕಳ್ಕೊತೀನಿ ಅನ್ನೋ ಭಯ ಕಾಡ್ತಾ ಇದೆ ನನಗೆ. ಅದಕ್ಕೆ ಇವತ್ತೇ ಶಾದಿ ಆಗೋಣ ಅಂತ ಹೇಳ್ತಾ ಇರೋದು. ಇದನ್ನ ಫೋನಲ್ಲಿ ಯಾಕೆ ಹೇಳಿಲ್ಲ? ಫೋನಲ್ಲಿ ಹೇಳಿದ್ರೆ ನೀನು ಬರ್ತಾನೆ ಇರಲಿಲ್ಲ. ಈಗ ಏನು ಪ್ರಾಬ್ಲಮ್ಮೂ ಆಗಿಲ್ಲ. ಇವತ್ತು ನಮ್ಮ ಶಾದಿ, ನಾಳೆ ರಿಸೆಪ್ಷನ್. ಬಾ. ಇಮ್ರಾನ್ ಬೇಡ ಇಮ್ರಾನ್ ಪ್ಲೀಸ್, ಇವತ್ತು ಒಂದಿನ. ರಜಿಯಾ, ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದೀಯಾ? ಫಾತಿಮಾ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ನೀನೇನಾದ್ರು ಬರ್ದಿದ್ರೆ ನಾನು ಫಾತಿಮಾನೇ ಶಾದಿ ಆಗಬೇಕಾಗ್ತಿತ್ತು. ನೀನು ನೆನಪಲ್ಲಿ ಫಾತಿಮನ್ ಜೊತೆ ಹೇಗೆ ಜೀವನ ಮಾಡಲಿ? ದಿನ ಹುಚ್ಚಿನ ಥರ ಜಗಳ ಮಾಡಬೇಕಾಗುತ್ತೆ. ನನ್ನ ಕೋಪ ಏನು ಅಂತ ನೀನೇ ನೋಡಿದ್ಯಾ. ಮೊದಲೇ ನೀನು ಮಾಡಿರೋ ತಪ್ಪಿಂದ ನೀನು ಮನೆಯವರೆಲ್ಲ ಎಷ್ಟು ಸಂಕಟ ಪಟ್ಟಿದ್ದಾರೆ ಅನ್ನೋದು ಚೆನ್ನಾಗಿ ನಿನಗೆ ಗೊತ್ತಿದೆ. ನಿನ್ನಿಂದ ಫಾತಿಮಾ ಜೀವನ ನರಕ ಆಗಬೇಕಾ? ಎಷ್ಟು ಅಂತ ನೋವು ತಡ್ಕೋತಾರೆ ನೀನೇ ಹೇಳು. ಒಬ್ಳು ಬೇಟಿ ಓಡೋದ್ಲು, ಇನ್ನೊಬ್ಳು ಬೇಟಿ ಸೂಸೈಡ್ ಮಾಡ್ಕೊಂಡು ಅಂದರೆ ಹೇಗಾಗುತ್ತೆ ನಿನ್ನ ಅಬ್ಬ ಅಮ್ಮಿಗೆ? ನೀನೇ ಹೇಳು. ಏನು ಹೇಳ್ತಿದ್ಯಾ ಇಮ್ರಾನ್? ಯಾರು ಸೂಸೈಡ್ ಮಾಡ್ಕೋತಾರೆ? ಫಾತಿಮಾನೇ ರಜಿಯಾ. ಅವಳು ನನ್ನ ಜೊತೆ ಸುಖವಾಗಿ ಬಾಳಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಾನೆಂತನು ಅಂತ ಅದ್ರಿಗಿಂತ ಮೊದಲು ಗೊತ್ತು. ನಿನ್ನ ಮೇಲಿರೋ ಕೋಪನ ಅವಳ ಮೇಲೆ ತೀರಿಸ್ಕೊಂಡ್ರೆ ಏನಾಗುತ್ತೆ? ಒಂದು ಅವಳೇ ಸೂಸೈಡ್ ಮಾಡ್ಕೋತಾಳೆ, ಇಲ್ಲ ಸೂಸೈಡ್ ಮಾಡ್ಕೊಂಡು ಅಂತ ನಾನು ನಂಬಿಸ್ತೀನಿ. ಯೋಚನೆ ಮಾಡೋ, ನಿನ್ನ ತಂಗಿ ಜೀವ ಮುಖ್ಯನಾ ಅಥವಾ ನಿನ್ನ ಜೀವನ ಮುಖ್ಯನಾ? ಇಮ್ರಾನ್, ಇಷ್ಟೇನಾ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ? ನಂಬಿಕೆ ಕೈ ಕೊಟ್ಟಿದ್ದಕ್ಕೆ ನಾನೀ ನಿರ್ಧಾರ ಮಾಡಿರೋದು. ಮತ್ತೆ ಯಾಮಾರಕ್ಕೆ ನಾನಂತೂ ರೆಡಿ ಇಲ್ಲ. ಸುಮ್ಮನೆ ಹಠ ಮಾಡಿ ಪ್ರಯೋಜನ ಇಲ್ಲ ರಜಿಯಾ. ಈಗ ನೀನು ಜೇಡರ್ ಬಲೆ ಸಿಕ್ಕಿರೋ ಪತಂಗ ಇದ್ದಾಗೆ. ಸುತ್ತಮುತ್ತ ಎಲ್ಲಿ ನೋಡ್ರು ನಿನ್ನೋರೇ ಇರ್ತಾರೆ, ಆದರೆ ತಪ್ಸಕ್ಕೆ ಯಾರೂ ಬರಲ್ಲ. ಒಟ್ಟಾಗಿ ಬದುಕ್ತೀಯಾ ಅಥವಾ ಒದ್ದಾಡ್ ಸಾಯ್ತೀಯಾ? ನೀನೇ ನಿರ್ಧಾರ ಮಾಡು. ನಿನ್ನ ನಿರ್ಧಾರದಲ್ಲೇ ನಿನ್ನ ಮನೆಯವರ ಜೀವನ, ನಿನ್ನ ತಂಗಿ ಭವಿಷ್ಯ ಎರಡೂ ಇದೆ. ನೀನೇ ಯೋಚನೆ ಮಾಡು. ರಾಮ್, ನನ್ನನ್ನು ಕ್ಷಮಿಸ್ಬಿಡಿ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಿಮ್ಮ ಜೊತೆನೇ ಬಾಳ್ತೀನಿ. ಈ ಜನ್ಮದಲ್ಲೇ ಯಾರು ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಅಲ್ಲ ನನ್ನ ನಂಬಿಕೆನ ಸುಳ್ಳು ಮಾಡಿಬಿಟ್ಟ. ಕ್ಷಮಿಸ್ಬಿಡಿ ರಾಮ್. ಜಾನಕಿ, ನಾನು ಬಿಟ್ಟೋಗ್ಬೇಡ ಜಾನಕಿ, ನಾನು ಬಿಟ್ಟೋಗ್ಬೇಡ. ನಿನ್ ಬಿಟ್ಟು ಬದುಕಿರೋ ಶಕ್ತಿ ನಂಗಿಲ್ಲ ಜಾನಕಿ. ಹೋಗ್ಬೇಡ ಜಾನಕಿ.
ನಾನು ಬಿಟ್ಟೋಗ್ಬೇಡ ಜಾನಕಿ. ರಾಮ್ ಏನಾಯ್ತು? ಏನಕ್ಕೆ ಕಿರ್ಚ್ತಿದ್ದೀರಾ? ಏನಾದ್ರೂ ಕೆಟ್ಟ ಕನ್ಸ್ಕೊಂಡ್ರಾ? ಜಾನಕಿ ನೀ ಇಲ್ಲೇ ಇದೆಯಾ ಅಲ್ವಾ? ಎಲ್ಲೂ ಹೋಗಿಲ್ಲ. ನಾನು ಎಲ್ಲಿ ಹೋಗ್ಲಿ, ಇಲ್ಲೇ ಇದ್ದೀನಲ್ಲ, ನಿಮ್ಮ ಜೊತೆನೇ ಇದ್ದೀನಿ ರಾಮ್. ಏನಾಯ್ತು ರಾಮ್? ಏನು ಕೆಟ್ಟ ಕನ್ಸ್ಕೊಂಡ್ರಾ? ಜಾನಕಿ ನಾಳೆ ನಾನು ನಿನ್ನ ಜೊತೆ ಬರ್ತೀನಿ. ಯಾಕೆ ರಾಮ್? ಇದ್ದಕ್ಕಿದ್ದಾಗ ಏನಾಯ್ತು ನಿಮಗೆ? ಇಲ್ಲ ಜಾನಕಿ, ನಾನು ನಿನ್ನೊಬ್ಳನ್ನೇ ಕಳ್ಸಲ್ಲ. ನಂಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ರಾಮ್ ಏನಿದು ಚಿಕ್ಕ ಮಗಳ ಥರ? ಇಲ್ಲ, ನಾನು ನಾಳೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ರಾಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಕೆಲಸ ಇದೆ. ನಿಮ್ಮ ಕನಸು ನನ್ಸಾಗೋ ಟೈಮ್ ಬಂದಿದೆ. ಇಂಥ ಟೈಮಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಭವಿಷ್ಯನ ಹಾಳು ಮಾಡ್ಕೋಬೇಡಿ. ನೀನಿಲ್ಲದೆ ಎಲ್ಲಿ ಜಾನಕಿ ನನ್ನ ಭವಿಷ್ಯ? ನಿನ್ನ ಮಾತು ಕೇಳಿದೆ ನಾನು ಹೇಗಿರಲಿ? ನಾಳೆ ಒಂದಿನ ರಾಮ್, ನಾಡಿದ್ದೆ ನಾನು ಬರ್ತೀನಿ. ಇಲ್ಲ ಜಾನಕಿ, ನೀನು ನಾಳೆ ಹೋದರೆ ಮತ್ತೆ ನನ್ನ ಜೀವನದಲ್ಲಿ ವಾಪಸ್ ಬರಲ್ವೇನೋ ಅಂತ ಅನ್ನಿಸ್ತಾ ಇದೆ. ಏನು ರಾಮ್, ಕೆಟ್ಟ ಕನಸನ್ನ ನಂಬ್ತೀರಾ? ಕಣ್ಣೆದುರುಗಡೆ ಇರೋ ನನ್ನನ್ನೇ ನಂಬಲ್ವಾ? ನಾನು ಕಂಡಿದ್ದು ಬರೀ ಕೆಟ್ಟ ಕನ್ಸಲ್ಲ ಜಾನಕಿ. ನಾಳೆ ನೀನು ನನ್ನಿಂದ ದೂರ ಆಗೋ ದಿನ. ಅದೇ ನನ್ನ ಕಣ್ಣು ಮುಂದೆ ಕಾಡ್ತಾ ಇದೆ. ಬೇಡ ಜಾನಕಿ, ನಾಳೆ ನೀನು ಎಲ್ಲೂ ಹೋಗೋದು ಬೇಡ, ಮನೇಲೇ ಇರು. ನನ್ನ ಕನಸು ನಿಜ ಆಗುತ್ತೆ ಜಾನಕಿ, ನೀನು ಮತ್ತೆ ನಂಗೆ ಸಿಗಲ್ಲ. ರಾಮ್, ನಂಬಿಕೆ ಅನ್ನೋ ದೋಣಿಲಿ ನಾನಾ ಥರದ ಅನುಮಾನದ ನೀರು ಬಂದೇ ಬರುತ್ತೆ. ಆ ನೀರನ್ನು ಹೊರಗೆ ಹಾಕಿ ದಡ ಸೇರ್ಬೇಕೆ ಹೊರತು ಹೆದರ್ಕೊಂಡು ಸಮುದ್ರಕ್ಕೆ ಹಾರಿದ್ರೆ ಜೀವನೇ ಹೋಗುತ್ತೆ. ನೀವು ನನಗೆಲ್ಲ ಥರದ ಧೈರ್ಯನೂ ಕೊಟ್ಟಿದ್ದೀರಾ. ನಿದ್ದೆಲ್ ಕಾಣೋ ಕನಸೆಲ್ಲ ನಿಜ ಆಗುತ್ತಾ ರಾಮ್? ಎಲ್ಲ ಕನಸಿಗೂ ಅರ್ಥ ಕಲ್ಪಿಸೋಕ್ಕಾಗುತ್ತಾ?